ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ದಮ್ ಮೆಂತ್ಯ ಬಾತ್ ಶುರು ಮಾಡೋಣ. ಖಂಡಿತ. ಅವರೆಕಾಳು ಸಂಭ್ರಮ ಹೌದು, ಮಾಡೋಣ. ಎಷ್ಟೆಷ್ಟು ಅವರೆಕಾಳಿಂದ ಅಡುಗೆ ಇದೆಯೋ ಎಲ್ಲ ಮಾಡಿ ತೋರಿಸ್ತಾ ಇರೋಣ. ಖಂಡಿತ. ದಮ್ ಅವರೆಕಾಳು ಮೆಂತ್ಯ ಭಾತ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅವರೆಕಾಳು, ಮೆಂತ್ಯ ಸೊಪ್ಪು, ಅಕ್ಕಿ, ಕಾಳು ಮೆಣಸು, ಚಕ್ಕೆ, ಜೀರಿಗೆ, ಲವಂಗ, ಸೋಂಪು, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಟೊಮೆಟೊ, ಈರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಅರಿಶಿಣ ಪುಡಿ, ತುಪ್ಪ, ನಿಂಬೆ ರಸ, ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸ್ಟವ್ ಆನ್ ಮಾಡ್ತೀನಿ. ಹಾಂ, 3 ಚಮಚ ಎಣ್ಣೆ, 3ರಿಂದ 4 ಚಮಚ. ಈ ಪಲಾವು, ಈ ಬಿರಿಯಾನಿ ಇಂಥದ್ದಕ್ಕೆಲ್ಲ ಸ್ವಲ್ಪ ಒಂಚೂರು ಎಣ್ಣೆ ಮುಂದಾಗಬೇಕು. ತುಪ್ಪ 3 ಚಮಚ, 1 2 ಸ್ವಲ್ಪ ದೊಡ್ಡ ಚಮಚ, 3 ಸಾಕು. 1-1.5 ಇಂಚು ಚಕ್ಕೆ, 1 ಇಂಚ್ ಆದರೂ ಸಾಕು. ಲವಂಗ 4-5, ಸೋಂಪು 1 ಚಮಚ, ಈರುಳ್ಳಿ, ಒಂದರಿಂದ 2 ಈರುಳ್ಳಿ. ಹೌದು, 2 ಈರುಳ್ಳಿ ಬೇಕು. ಅವರೆಕಾಳು ಅದು ಅದರ ಜೊತೆಗೆ ಫ್ರೈ ಆಗುತ್ತೆ. ಇದು 3/4 ಕಪ್ಪು ಅವರೆಕಾಳಿದೆ. ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು. ಬೇರೆ ಎಲ್ಲ ತೆಗೆದು ಬರೀ ಸೊಪ್ಪುಗಳನ್ನೇ ಹಾಕಬೇಕು. ತೊಳೆದು ಆ ನೀರು ಹೋಗೋ ತನಕ ತೆಕ್ಕೊಂಡು ಒಣಗಿಸೋದು ಅಂದ್ರೆ ತುಂಬ ಅಲ್ಲ, ನೀರು ಆರೋಷ್ಟು. ಸ್ವಲ್ಪ ಅರಿಶಿನ, ಇದು ಫ್ರೈ ಆಗ್ತಾ ಇಲ್ಲಿ. ಗೋಡಂಬಿ ಹಾಕಮ್ಮ. ಗೋಡಂಬಿ ಒಂದು 15ರಿಂದ 20 ಗೋಡಂಬಿ ಸಾಕು. 1-1.5ರಿಂದ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಒಂಚೂರು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಶುಂಠಿ ಪ್ರಮಾಣ ಕಮ್ಮಿ ಇರಬೇಕು. ಯಾವಾಗಲೂ 70-30% ಅಥವಾ 60-40%. 40% ಜಾಸ್ತಿ ಆಗುತ್ತೆ. 70% ಬೆಳ್ಳುಳ್ಳಿ, 30% ಶುಂಠಿ. ಮುಕ್ಕಾಲಷ್ಟು ಬೆಳ್ಳುಳ್ಳಿ, ಕಾಲು ಭಾಗದಷ್ಟು ಶುಂಠಿ. ಈಗ ನಾವು 1.5 ಗ್ಲಾಸ್ ಅಕ್ಕಿ ಹಾಕ್ತೀವಿ. 1.5ಗೆ 3 ಗ್ಲಾಸ್ ನೀರು ಅಥವಾ 3.5 ಗ್ಲಾಸ್ ನೀರು. ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನೀರು ಹಾಕ್ಬಿಡ್ಬೇಕು. ನಾವು ಈ ಲೋಟದಲ್ಲಿ 1.5 ಹಾಕಿದ್ವಿ. ಅಕ್ಕಿ ಹಾಕಿರೋದು. 3 ಗ್ಲಾಸ್ ನೀರು. 3 ಗ್ಲಾಸ್ ನೀರು. ಹಾಂ, ನೀರು 1 2 ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಈಗ ಇದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಮಸಾಲೆ ಹಾಕ್ಕೊಡ್ತೀನಿ. ಮೆಣಸು ಜಾಸ್ತಿ ಬೇಡ, ಸಣ್ಣ ಸ್ಪೂನ್ ತೊಗೊಂಡ್ರೆ ಅದಕ್ಕೆ 1 ಚಮಚ, ಸಣ್ಣ ಚಮಚ ಇದು ಮೆಣಸು. ಹಸಿರುಮೆಣಸಿನ್ಕಾಯಿ ಕೊಡೋಣ. ಹಸಿರುಮೆಣಸಿನ್ಕಾಯಿ ಇವಾಗ ಖಾರ ಎಷ್ಟು ಬೇಕೋ ಅಷ್ಟು. ನಾವು ಇಲ್ಲಿ ಒಂದು 8 ಹಸಿರುಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಓಕೆ, ಜೀರಿಗೆ, ಒಂದು ಚಮಚದಷ್ಟು, ಈ ಸಣ್ಣ ಚಮಚದಲ್ಲಿ 2 ಚಮಚ ಹಸಿರುಮೆಣಸಿನ್ಕಾಯಿ ಆಯಿತು, ಜೀರಿಗೆ ಆಯಿತು, ಮೆಣಸು ಆಯಿತು, ಕಾಯಿ ತುರಿ ಆಯಿತು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಸಿರಾಗಿರಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕೋದು ಬೇಡ. ದೊಡ್ಡದಾಗಿ ಕಟ್ ಮಾಡಿರೋದ್ರಿಂದ ಇದಕ್ಕೆ ಹಾಕ್ಬಿಡೋಣ. ಇದನ್ನ ನೈಸಾಗಿ ರುಬ್ಕೊಂಡ್ಬಂದ್ಬಿಡೋಣ. ಈ ಹಂತದಲ್ಲಿ ಈಗ ಟೊಮೆಟೊನ ಹಾಕ್ಬಿಡೋಣ. ಇಲ್ಲಿ ಟೊಮೆಟೊ, 1 ಟೊಮೆಟೊ. ನಾವು ನಿಂಬೆಹಣ್ಣು ರಸ ಜಾಸ್ತಿ ಟೊಮೆಟೊ ಹಾಕಿದ್ರೆ ಅದರ ಬಣ್ಣ ತೋರಿಸುತ್ತೆ. ನಾವು ನಿಂಬೆಹಣ್ಣು ರಸ ಹಾಕೋಣ. ಓಕೆ, ಇದನ್ನು ನೈಸಾಗಿ ರುಬ್ಕೊಂಡ್ಬಿಡ್ಬೇಕು. ನೀರು ಹಾಕೋದು ಬೇಡ, ಹಾಗೆ ರುಬ್ಕೊಂಡ್ಬಿಟ್ರೆ ಆಯ್ತು. ಈಗ ಅವರೆಕಾಳು ಬೇಯ್ತಾ ಇದೆ. ಈಗ ಮಸಾಲೆ ಹಾಕ್ಬೋದು. ಮಸಾಲೆ ಬೇಕಾದರೆ ನಾವೆಲ್ಲ ಹುರಿತೀವಲ್ಲ, ಆಗಬೇಕಾದ್ರೂ ಹಾಕ್ಬೋದು, ಇವಾಗ ಬೇಕಾದರೂ ಹಾಕ್ಕೋಬೋದು. ಕೆಲವರು ಏನಂತಾರೆ ಅಂದರೆ, ಅಯ್ಯೋ ಹಂಗೆ ಹಾಕ್ಬಿಟ್ರೆಲ್ಲ ಘಾಟ್ ಬರೋಲ್ಲ. ಖಂಡಿತ ಘಾಟ್ ಬರಲ್ಲ. ಆ ಕುದೀತಾ ಇರುತ್ತಲ್ಲ, ಆ ಘಾಟ್ ಎಲ್ಲ ಹೊಡೆದಾಕತ್ತೆ. ಈಗ ಅಕ್ಕಿ ಹಾಕ್ಬಿಡು.
ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಲ ನೆನೆಸಿದ್ದೀವಿ ನಾವು. ಹೌದು 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀವಿ, 3 ಗ್ಲಾಸ್ ಅಥವಾ 3.25 ಗ್ಲಾಸ್ ನೀರು ಹಾಕಿದ್ವಿ. ಹಾಕೋಣ. ಇದು ನೀರು ಸ್ವಲ್ಪ ಕಮ್ಮಿ ಆಗೋ ತನಕ ಬೇಯಲಿ ಅದರಲ್ಲೇ. ಲಾಸ್ಟಲ್ಲಿ ಮುಚ್ಚಳ ಹಾಕಿ ಸರಿ. ಆಮೇಲೆ 2 ವಿಷಲ್ ಕೂಗಿಸ್ಬಿಟ್ರೆ ಸಾಕು. ಊಟ ಈ ದಮ್ ಏನೇನು ಮಾಡ್ತೀವಿ ಕುಕ್ಕರಲ್ಲಿ ಎಸ್ಪೆಷಲಿ ನೀರು ಆದಷ್ಟು ಕಮ್ಮಿ ಆಗೋ ತನಕ ಇದರಲ್ಲಿ ಕುದಿಸ್ಬಿಡ್ಬೇಕು. ಅಡಿ ಹಿಡಿಯಿತು, ಅದಾಯಿತು, ಸೀದೋಯ್ತು ತಳ, ಅವೆಲ್ಲ ಏನು ಪ್ರಶ್ನೆ ಇರಲ್ಲ. ಇವತ್ತು ನಿನಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡು. ನೀರಿನ ಅಂಶ ಕಡಿಮೆ ಆಗಿದೆ, ಕಮ್ಮಿ ಆಗಿದೆ. ಅದು ಅಕ್ಕಿ ಮುಕ್ಕಾಲು ಭಾಗ ಬೆಂದಿದೆ. ಅವಾಗ ಈ ಒಂಚೂರು ಅಕ್ಕಿ ತೊಗೊಂಡು ಇಸ್ಕೊಂಡು ನೋಡಿ, ದಿಂಡಿರಬಾರ್ದು, ಗರ್ಭ ಹೊಡಿಬೇಕು. ಹೌದು. ಈಗ ಸ್ಟವ್ ಕಮ್ಮಿ ಮಾಡಿಬಿಟ್ಟು 1 ವಿಷಲ್ ಸಾಕು ಈ ಹಂತದಲ್ಲಿ. ಈ ಸ್ಟಾರ್ಟಿಂಗೇ ಮುಚ್ಚಳ ಹಾಕಿದ್ರೆ 2 ವಿಷಲ್ ಬೇಕು. ಈಗ 1 ವಿಷಲ್ ಸಾಕು. ಯಾಕೆ ಅಂತಂದರೆ ಈ 2 ವಿಷಲ್ ಕೂಗ್ಸಿದ್ರೆ ಡೈರೆಕ್ಟಾಗಿ ಕೆಳಗಡೆ ಅಡಿ ಹಿಡಿಯೋ ಚಾನ್ಸಸ್ ಇದೆ. ಈ ಆ ಚಾನ್ಸಸ್ ಇಲ್ಲ. ಈಗ ಕುಕ್ಕರ್ ಮುಚ್ಚಿಬಿಡೋಣ. ಕುಕ್ಕರು ಆರಿದೆ. ಆರಿದ ಮೇಲೇ ಯಾವಾಗಲೂ ವೆಯ್ಟನ್ನು ತೆಗೆದು ಹೈ ಕ್ಲಾಸ್ ಆಗಿದೆ ಬಿಟ್ಟು A1 ಈಗ ಎತ್ತಿಟ್ಬಿಟ್ಟು ಒಂದ್ಸಲ ಮಿಕ್ಸ್ ಹೊಡೆದು ಉದುರಾಗೂ ಬಂದಿದೆ, ಚೆನ್ನಾಗಿ ಉದುರಾಗಿರ್ಬೇಕು. ನಿಂಬೆಹಣ್ಣು ರಸ ಹಾಕ್ಬಿಡೋಣ. ಅದು ಸುಮಾರು 1-2 ಸ್ಪೂನ್ ಅಷ್ಟಿತ್ತು. ಅದೆಲ್ಲ ಬೇಕಾಗುತ್ತೆ. ಸಾಕು, 1 ನಿಂಬೆಹಣ್ಣಷ್ಟು ರಸ ಸಾಕು. ಪುಟ ಒಳ್ಳೆ ಅದ್ಭುತವಾಗಿ ಹೌದು ಅವರೆಕಾಳು ಸಂಭ್ರಮ ಅಲ್ವಾ? ಅವರೆಕಾಳು ದಮ್ ಮೆಂತ್ಯ ಬಾತ್ ರೆಡಿ ಇದೆ. ತಿಂದು ನೋಡ್ಬಿಟ್ಟು ನಿನ್ನ ಅಭಿಪ್ರಾಯ ತಿಳಿಸಮ್ಮ. ಇದು ಹಾಕಿರೋ ಮಸಾಲೆ ಐಟಮ್ದು ಘಮ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಿಸಿ ಬಿಸಿಯಾಗಿರೋರ್ಗೆ ತಿನ್ನಬೇಕು ಅನ್ನೋ ಒಂದು ಫೀಲ್ ತರುತ್ತೆ. ಹೌದು. ಸೊ ನಾನು ಟ್ರೈ ಮಾಡಿ ನಮ್ಮ ವೀಕ್ಷಕರಿಗೂ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ತುಂಬ ಉದುರುದ್ರಾಗಿದೆ. ಅನ್ನ ಮೆತ್ತಗಾಗಿ ಮುದ್ದೆ ಆಗಿ ಏನೂ ಇಲ್ಲ, ತುಂಬ ಉದುರುದ್ರಾಗೆ ಬರ್ತಾ ಇದೆ. ಫೀಲಿಂಗ್ ಗೊತ್ತಾಗುತ್ತೆ. ಹೌದು. ತುಂಬ ಚೆನ್ನಾಗಿ ಬಂದಿದೆ. ಇದು ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಅನ್ನದ ಜೊತೆಗೆ ಎಷ್ಟು ಬ್ಲೆಂಡ್ ಆಗಿದೆ ಅಂತಂದರೆ ಅದು ಡಿಸ್ಕ್ರೈಬ್ ಮಾಡೋಕ್ಕಾಗ್ತಿಲ್ಲ, ವರ್ಣನೆ ಮಾಡೋಕ್ಕಾಗ್ತಿಲ್ಲ. ತಿಂದ್ರೇ ಅದರ ಅನುಭವ ಗೊತ್ತಾಗತ್ತೆ ಅನ್ನೋ ಮಟ್ಟಕ್ಕೆ ಆಗಿದೆ. ಜೊತೆಗೆ ಮೇಲೆ ಹಾಕಿರೋ ನಿಂಬೆಹಣ್ಣಿನ ರಸ ಅದು ಹುಳಿ ಒಂದು ಎಷ್ಟು ಚೆನ್ನಾಗಿ ನಾಲ್ಗೆ ಕೊಡುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ತಿನ್ನೋಣ ಅನ್ನೋ ಒಂದು ಫೀಲ್ ಬರುತ್ತೆ. ತುಂಬ ಚೆನ್ನಾಗಾಗಿದೆ. ನಮ್ಮ ಈ ಅವರೆಕಾಳು ಸಂಭ್ರಮದಲ್ಲಿ ನೀವು ಕೂಡ ಇದನ್ನು ಮಾಡಿ ರುಚಿ ನೋಡಿ. ಇದು ದಮ್ ಅಂತ ಮಾಡಿರೋದ್ರಿಂದ ತುಂಬ ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡುತ್ತೆ. ಮಾಮೂಲಾಗಿ ಮಾಡೋದಕ್ಕಿಂತನೂ ಇದು ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ, ಮನೆ ಜನಕ್ಕೂ ಕೊಡಿ, ನೀವು ಸವೀರಿ. ಹಾಗೆ ನಿಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿ. ಬಂಧುಗಳೇ, ನಮ್ಮ RVR ಕ್ಯಾಟ್ರಿಂಗ್ ನಿಮಗೆ ಯಾವುದೇ ವಿಧವಾದಂಥ ಶುಭ ಸಮಾರಂಭಗಳಿಗೆ, ಮದುವೆ, ಉಪನಯನ, ಗೃಹ ಪ್ರವೇಶ, ಹುಟ್ಟದ ಹಬ್ಬದ ಸಮಾರಂಭ, ನಾಮಕರಣ ಸಮಾರಂಭ, ಯಾವುದೇ ನಿಮ್ಮ ಕಾರ್ಯಕ್ರಮ ಇರಲಿ ಎಲ್ಲದಕ್ಕೂ ನಮ್ಮ RVR ಕಿಚನನ್ನು ಫಾಲೋ ಮಾಡಿ ದಯಮಾಡಿ. ನನ್ನ ಮಗ ವಿನಯ್ ಶ್ರೀನಿವಾಸ್ ಬಹಳ ಆಸಕ್ತಿಯಿಂದ, ಶ್ರದ್ಧೆಯಿಂದ, ಶುಚಿಯಾಗಿ, ರುಚಿಯಾಗಿ, ಹೈಜಿನಿಕ್ಕಾಗಿ ಅಡುಗೆಗಳನ್ನು ಮಾಡ್ತಾನೆ. ನಾವು ಯಾವುದೇ ವಿಧವಾದಂಥ ಕೃತಕ ಬಣ್ಣಗಳನ್ನಾಗಲಿ, ಅಜಿನಾಮೋಟೊ ಅಥವಾ ಲೆಮನ್ ಸಾಲ್ಟ್ ಇಂತಹ ಪದಾರ್ಥಗಳನ್ನು, ಸೋಡಾ, ಡಾಲ್ಡಾ ಇಂಥ ಪದಾರ್ಥಗಳನ್ನ ಹಾಕದೆ ನಾವು ಮಾಡ್ತೀವಿ ಅಡುಗೆಗಳನ್ನ. ದಯಮಾಡಿ ನಿಮ್ಮ ಸಹಕಾರ ಎಂದಿನಂತೆ ಯಾವಾಗಲೂ ಇರಲಿ. ನನ್ನ ಮಗಂಗೆ ಆಶೀರ್ವಾದ ಮಾಡಿ. ವಿನಯ್ ಶ್ರೀನಿವಾಸ್ಗೆ ನಮಸ್ಕಾರ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಮಾಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮನ್ನು ತಲುಪತ್ತೆ. ಹಾಗೆ ಮುಂದಿನ ವಿಡಿಯೋಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರಗಳು. ನಮಸ್ಕಾರ ಬಂಧುಗಳೇ.